ಹಲೋ ಎವ್ರಿವನ್. ಸಂಖ್ಯೆ 36 ಗಮನಿಸಿ. ಇದು 3 ಅಂಕಗಳ ಪ್ರಶ್ನೆಯಾಗಿದೆ. 36ರಲ್ಲಿ ಅನ್ನ ನೋಡ್ತಿದ್ದೀವಿ. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎಂದರೇನು? ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು. ಈಗ ನೀವು 2 ಮಣ್ಣಿರುವಂತಹ ಪಾಟ್ ಅನ್ನ ತಗೊಂಡು ಒಂದರಲ್ಲಿ ಕಾಗದ, ಆಮೇಲೆ ಕಾಟನ್ ಜೊತೆಗೆ ಫುಡ್ ಯಾವ್ದಾದ್ರು ಉಳಿದಿದ್ರೆ ಇದನ್ನೆಲ್ಲ ಹಾಕಿ ಮುಚ್ಚಿಡಿ. ಮತ್ತೊಂದು ಮಣ್ಣಿನ ಪಾಟಲ್ಲಿ ಪ್ಲಾಸ್ಟಿಕ್, ಗಾಜು ಇದನ್ನೆಲ್ಲ ಹಾಕಿ ಮುಚ್ಚಿಡಿ. ನೀವು ಒಂದ್ 15-20 ದಿನ ಬಂದ್ ನೋಡಿದ್ರೆ ಮೊದಲನೇ ಪಾಟ್ ಅಲ್ಲಿ ಏನಾದ್ರೂ ಇರೋದು ನಿಮ್ಗೆ ಕಾಣ್ತದಾ? ಇಲ್ಲ, ಎಲ್ಲ ಕೊಳೆತ ಸ್ಥಿತಿಯಲ್ಲಿ ಇರಬಹುದು ಅಥವಾ ಅಲ್ಲಿ ಎಲ್ಲ ಮಣ್ಣನ್ನ ಸೇರಿರಬಹುದು. ಆದ್ರೆ 2ನೇ ಪಾಟ್ ಅಲ್ಲಿ ನೋಡಿದಾಗ ಪ್ಲಾಸ್ಟಿಕ್, ಗಾಜು ಇದೆಲ್ಲ ಹಾಗೆ ಇರುತ್ತದೆ ಅಲ್ವಾ? ಹಾಗಾಗಿ ಯಾವುದು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತು ಅಂತ ಅಂದ್ರೆ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎನ್ನುವರು. ಈ ಮೊದಲನೇ ಪಾಟ್ ಅಲ್ಲಿ ಏನಿತ್ತು ಅದನ್ನೆಲ್ಲ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂತ ಹೇಳಬಹುದು. 2ನೇ ಪಾಟ್ ಅಲ್ಲಿ ಇತ್ತಲ್ಲ ಅದನ್ನ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಅಂತ ಹೇಳ್ತೀವಿ. ಹಾಗಿದ್ರೆ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತು ಅಂದ್ರೆ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು. ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು ಇವೆಲ್ಲ ಜೈವಿಕ ವಿಘಟನೆಯನ್ನ ನಡೆಸುವಂತಹ ಜೀವಿಗಳಾಗಿವೆ. ಹಾಗಾಗಿ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂದ್ರೆ ಇದನ್ನೆಲ್ಲ ಈ ಪೇಪರ್ ಏನಿದೆ, ಈ ಬ್ರೆಡ್, ಆಮೇಲೆ ಕಾಟನ್ ಇರಬಹುದು ಒಂದಿಷ್ಟು, ಅಥವಾ ಸತ್ತಂತಹ ಜೀವಿಯ ದೇಹ ಇರಬಹುದು. ಅದೆಲ್ಲ ಸ್ವಲ್ಪ ದಿನದ ನಂತರ ಕೊಳೆಯೋದನ್ನ ಗಮನಿಸಿರ್ತೀರಿ ಅಲ್ವಾ? ಕೊಳೆತ ವಾಸನೆ ಬರ್ತಾ ಇರುತ್ತೆ. ಯಾಕೆಂದ್ರೆ ಅವು ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡ್ತವೆ. ಅಂತಹ ವಸ್ತುಗಳನ್ನ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎನ್ನುವರು. ಥ್ಯಾಂಕ್ ಯು.